ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಬೆಂಗಳೂರು ನಗರದ ಬನಶಂಕರಿ ಗಿರಿನಗರದಲ್ಲಿ ಸ್ಥಿತವಾಗಿದೆ. ಸುಮಾರು 41 ವರ್ಷಗಳ ಇತಿಹಾಸ ಹೊಂದಿರುವ ಈ ಹನುಮಂತನ ದೇವಾಲಯವು ಭಕ್ತರ ಇಚ್ಛೆಗಳನ್ನು ಪೂರೈಸುವ ಶಕ್ತಿಶಾಲಿ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ಕಾರ್ಯ ಎಂದರೆ ಭಕ್ತರ ಪ್ರಯತ್ನ ಮತ್ತು ಸಿದ್ಧಿ ಎಂದರೆ ಇಚ್ಛೆ ಪೂರ್ಣಗೊಳ್ಳುವುದು. ಅದಕ್ಕಾಗಿ ಈ ದೇವಾಲಯಕ್ಕೆ ಕಾರ್ಯಸಿದ್ಧಿ ಆಂಜನೇಯ ಎಂದು ಹೆಸರು ಬಂದಿದೆ. ಈ ದೇವಾಲಯವನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಸುಮಾರು 200 ಟನ್ ತೂಕದ ಏಕಶಿಲಾ ಹನುಮಂತನ ಮೂರ್ತಿ ಇದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ 40 ಅಡಿ ಎತ್ತರದ ಹನುಮಂತನ ವಿಗ್ರಹ ಭಕ್ತರನ್ನು ಸ್ವಾಗತಿಸುತ್ತದೆ. ನೋಡಲು ಅದ್ಭುತ ದೃಶ್ಯ. ಈ ದೇವಾಲಯವು ವಿಶೇಷವಾಗಿ ಪೂರ್ಣ ಫಲ ಸಮರ್ಪಣೆಗಾಗಿ ಪ್ರಸಿದ್ಧವಾಗಿದೆ. ಭಕ್ತರು ತಮ್ಮ ಇಚ್ಛೆ ಪೂರೈಸಿಕೊಳ್ಳಲು ಹನುಮಂತನಿಗೆ ತೆಂಗಿನಕಾಯಿ ಸಮರ್ಪಿಸುತ್ತಾರೆ. ಮೊದಲು ದೇವಾಲಯದಲ್ಲಿ 150 ರೂಪಾಯಿ ನೀಡಿ ವಿಶೇಷ ತೆಂಗಿನಕಾಯಿ ಪಡೆಯಬೇಕು. ಆ ತೆಂಗಿನಕಾಯಿಗೆ ಸಂಖ್ಯೆ ಮುದ್ರಿತವಾಗಿರುತ್ತದೆ ಮತ್ತು ನಿಮ್ಮ ಹೆಸರಿನ ರಸೀದಿ ನೀಡಲಾಗುತ್ತದೆ. ಆ ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದು ಹನುಮಂತನ ದಿವ್ಯ ಕಣ್ಣುಗಳನ್ನು ನೋಡುತ್ತಾ ನಿಮ್ಮ ಮನದ ಇಚ್ಛೆಯನ್ನು ನಿಧಾನವಾಗಿ ಹೇಳಬೇಕು. ನಂತರ ಆ ತೆಂಗಿನಕಾಯಿಯನ್ನು ದೇವಾಲಯದಲ್ಲಿ ಕಟ್ಟಬೇಕು. ಮುಂದಿನ 16 ದಿನಗಳ ಕಾಲ ಪ್ರತಿದಿನ ಕಾರ್ಯಸಿದ್ಧಿ ಆಂಜನೇಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಮತ್ತು ವಾರಕ್ಕೆ 2 ಬಾರಿ 16 ಪ್ರದಕ್ಷಿಣೆಗಳನ್ನು ಮಾಡಬೇಕು. ದೇವಾಲಯದಿಂದ ನೀಡುವ ಮಂತ್ರವನ್ನು ಪಠಿಸಬೇಕು ಮತ್ತು ಕೈಗೆ ನೀಡುವ ಕಿತ್ತಳೆ ಬಣ್ಣದ ದಾರವನ್ನು 16 ದಿನಗಳ ಕಾಲ ಧರಿಸಬೇಕು. 16ನೇ ದಿನ ದೇವಾಲಯಕ್ಕೆ ಮತ್ತೆ ಬಂದು ನಿಮಗೆ ನೀಡಿದ ತೆಂಗಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು. ಆ ತೆಂಗಿನಕಾಯಿಯಿಂದ ಸಿಹಿ ಪದಾರ್ಥ ಮಾಡಿ ಪ್ರಸಾದವಾಗಿ ಸ್ವೀಕರಿಸಬೇಕು. ಕೈಯಲ್ಲಿದ್ದ ದಾರವನ್ನು ತೆಗೆದು ಮತ್ತೆ ದೇವಾಲಯಕ್ಕೆ ಸಲ್ಲಿಸಬೇಕು. ಈ ಅವಧಿಯಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತ್ಯಜಿಸುವುದು ಅತ್ಯಂತ ಮುಖ್ಯ. ಭಕ್ತಿಯಿಂದ ಬೇಡಿದರೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ನಿಮ್ಮ ಇಚ್ಛೆಗಳನ್ನು ಖಂಡಿತ ಪೂರೈಸುತ್ತಾರೆ. ಜೈ ಶ್ರೀ ಹನುಮಾನ್.